ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಹೇಗೆ ಶೂಟ್ ಮಾಡ್ತೀನಿ, ಮೀನ್ಸ್ ಬ್ಲಾಗ್ ಚಾನಲ್ಗೆ ನಾನು ನನ್ನ ವಿಡಿಯೋನ ಹೇಗೆ ಶೂಟ್ ಮಾಡ್ತೀನಿ ಅನ್ನೋದ್ರ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ, ತುಂಬ ಜನಕ್ಕೆ ಅವಶ್ಯಕತೆ ಕೂಡ ಇರುತ್ತೆ ಹೇಗೆಲ್ಲ ಮಾಡ್ತಾರೆ ವ್ಲಾಗ್ ಮಾಡೋರು ಅನ್ನೋದು. ಆ್ಯಂಡ್ ನನ್ನ ವ್ಲಾಗ್ ಚಾನಲ್ನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನನ್ನ ವ್ಲಾಗ್ ಚಾನಲ್ ಕೂಡ ಇದೆ, ಪೂರ್ಣಿಮಾ ಗೌಡ ಕನ್ನಡ ವ್ಲಾಗ್ಸ್ ಅಂತ. ಅದನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಸೊ ಅದರಲ್ಲಿ ನಾನು ಈ ವಿಡಿಯೋ ನೋಡಿದ್ರೆ ನಿಮಗೆ ನಾನು ಅದರಲ್ಲಿ ಹೇಗೆ ಮಾಡಿರ್ತೀನಿ ಅಂತ ಒಂದು ಐಡಿಯಾ ಕೂಡ ಬರುತ್ತೆ. ಸೊ ನೀವು ಅದರಲ್ಲಿ ವ್ಲಾಗ್ಸ್ ಯಾವುದಾದ್ರೂ ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಕೆಲವೊಂದು ವ್ಲಾಗ್ಸ್ನ ನಾನು ಲಿಂಕ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಆ ಥರ ನಾನು ವ್ಲಾಗ್ಸ್ನ ಶೂಟ್ ಮಾಡ್ತೀನಿ, ಯಾವ ಥರ ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ. ಆ್ಯಂಡ್ ತುಂಬ ಸಿಂಪಲ್ ವೇನಲ್ಲಿ ಹೇಳ್ಕೊಟ್ಟಿದ್ದೀನಿ ಅಷ್ಟೇ ಇದು. ಸೊ ನಿಮಗೆ ಇನ್ನೂ ಡಿಫ್ರೆಂಟಾಗಿ ಇನ್ನೂ ಕ್ಲಾಸಿ ಆಗಬೇಕು, ಮೀನ್ಸ್ ಕಂಪ್ಲೀಟಾಗಿ ಪಿಕ್ಚರೈಸ್ ಥರನೇ ಇರಬೇಕು ಅನ್ನೋದಾದರೆ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೂ ಕೂಡ ಮಾಡಿ ತೋರಿಸ್ತೀನಿ. ಆ್ಯಂಡ್ ಒಂದೇ ಫೋನ್ ಇಟ್ಕೊಂಡು ನೀವು ಒಂದೇ ಫೋನಲ್ಲಿ ಯಾವ್ಯಾವ ಡಿಫ್ರೆಂಟ್ ಆ್ಯಂಗಲ್ನಲ್ಲಿ ಹೇಗೆ ವಿಡಿಯೋ ಶೂಟ್ ಮಾಡೋದು ಆ್ಯಂಡ್ ಎಷ್ಟು ಎಫೆಕ್ಟಿವ್ ಆಗಿ ಬರಬೇಕು ಅದೆಲ್ಲದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಬಟ್ ಇವತ್ತು ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ, ಮೇ ಬಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ. ಆ್ಯಂಡ್ ಸ್ವಲ್ಪ ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿರಬೇಕು ಅಂತ ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ವಿಡಿಯೋಗೆ ಹೋಗ್ಬಿಡೋಣ. ಆ್ಯಂಡ್ ಅದಾದಮೇಲೆ ನಾನು ಹೇಳ್ತೀನಿ ಯಾವ್ಯಾವ ಥರ ನೆಕ್ಸ್ಟು ವೀಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ ಅಂತ. ಹಲೋ ಎವ್ರಿವನ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನನ್ನ ವ್ಲಾಗ್ ವಿಡಿಯೋನ ಹೇಗೆ ಶೂಟ್ ಮಾಡ್ತೀನಿ ಅನ್ನೋದು ಒಂದು ಟಾಪಿಕ್ ಆಗಿದೆ. ಆ್ಯಂಡ್ ತುಂಬ ಸಿಂಪಲ್ ವೇನಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಇನ್ನೂ ಡಿಫ್ರೆಂಟಾಗಿ ಆ್ಯಂಡ್ ಕಂಪ್ಲೀಟ್ ಆಗಬೇಕು ಅಂದರೆ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಬಟ್ ನಾನು ವ್ಲಾಗ್ ಚಾನಲ್ನ ಹೇಗೆ ಶೂಟ್ ಮಾಡ್ತೀನಿ ಅನ್ನೋದನ್ನ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟೆ ಅಂತಂದರೆ ನಾನಿಲ್ಲಿ ದೇವ್ರ ಪೂಜೆ ಮಾಡ್ತಾ ಇರೋದು. ಸೊ ದೇವ್ರ ಪೂಜೆ ಮಾಡ್ತಾ ಜಸ್ಟ್ ಹಾಗೆ ತೋರಿಸ್ಬೇಕು ಒಂದು. ಆ್ಯಂಡ್ ನಿಮ್ಮ ಹತ್ರ ಒಂದೇ ಫೋನ್ ಇದೆ ಅಂದ್ಕೊಳ್ಳಿ, ಒಂದೇ ಫೋನಲ್ಲೇ ಮಾಡಬೇಕಿದ್ದೀನಲ್ಲ. ಆ್ಯಕ್ಚುಲಿ ನಾನು ತೋರ್ಸೋಕ್ಕೋಸ್ಕರ ಇಟ್ಟಿರೋ ಫೋನು ವರ್ಕ್ ಆಗಲ್ಲ. ಆ್ಯಕ್ಚುಲಿ ನಿಮಗೆ ತೋರ್ಸೋಕ್ಕೋಸ್ಕರ ಅದು ಫೋನ್ ಈ ಥರ ಇಟ್ಟಿರ್ತೀನಿ, ಇಷ್ಟು ಹತ್ತಿರದಲ್ಲಿ ಇಷ್ಟು ದೂರದಲ್ಲಿ ಅನ್ನೋದು ತೋರ್ಸೋಕ್ಕೋಸ್ಕರ ಇಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಇಷ್ಟು ದೂರದಲ್ಲಿ ಇಟ್ಟಿರ್ತೀನಿ. ನಾನು ಪಾತ್ರೆ ತೊಳೆಯೋ ತೋರಿಸ್ಬೇಕು, ಮೀನ್ಸ್ ಯಾವಾಗಾದರೂ ಪಾತ್ರೆ ತೊಳಿತಿರ್ತೀನಿ. ವ್ಲಾಗ್ನಲ್ಲಿ ಏನಿರುತ್ತೆ ಮೇಯ್ನಾಗಿ ಪೂಜೆ ಮಾಡೋದು, ಪಾತ್ರೆ ತೊಳೆಯೋದು ಅಥವಾ ಅಡುಗೆ ಮಾಡೋದು ಆ್ಯಂಡ್ ನಮ್ಮ ಡೈಲಿ ಲೈಫ್ ಸ್ಟೈಲ್, ಅದರಲ್ಲಿ ನಾವು ಕೆಲವೊಂದು ಟಿಪ್ಸ್ಗಳನ್ನ ಕೂಡ ಶೇರ್ ಮಾಡ್ತೀವಿ. ಸೊ ಅದು ಆಗಿರುತ್ತೆ. ಸೊ ಆ ಥರ ಇವಾಗ ನಾನು ಇಲ್ಲಿ ಫೋನ್ ಇಟ್ಬಿಟ್ಟು ನಾನು ಮುಂದೆ ಹೋದೆ. ಸೊ ಅಲ್ಲಿವರೆಗೂ ನಮ್ಗೆ ಏನು ಮಾಡಬೇಕು, ನಮ್ಮ ಎಡಿಟಿಂಗ್ನ ಕಟ್ ಮಾಡಬೇಕು. ನಾವು ಇಟ್ಟು ಮೂವ್ ಆಗಿರೋದು, ಫೋನ್ ಇಟ್ಬಿಟ್ಟು ಮೂವ್ ಆಗಿದ್ದನ್ನ ತೋರಿಸ್ಬಾರ್ದು, ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಅಲ್ಲಿವರೆಗೂ ನಾನು ಅದನ್ನು ನನ್ನ ಎಡಿಟಿಂಗ್ನಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ಅಲ್ಲೋಗಿ ನಿಂತ್ಕೊಂಡು ಪೂಜೆ ಮಾಡೋ ತನಕ ತೋರಿಸ್ತೀನಿ. ಆ್ಯಂಡ್ ರಿಪೀಟೆಡ್ ಆಗಿ ಕ್ಯಾಮ್ರಾ ನೋಡೋದಾಗಲಿ ಈ ಥರದ್ದು ಮಾಡಬಾರ್ದು. ಸೊ ನಾನು ಕೆಲವೊಂದ್ಸರಿ ಇಲ್ಲಿ ಚೆಕ್ ಮಾಡೋದಕ್ಕೋಸ್ಕರ ನಾನು ಕ್ಯಾಮ್ರಾ ನೋಡ್ತಾ ಇದ್ದೀನಿ. ಬಿಕಾಸ್ ನನ್ನ ಫೋನಲ್ಲಿ ಒಂದ್ಸರಿ ವಿಡಿಯೋ ಆಫ್ ಆಗಿಬಿಡುತ್ತೆ. ಹಾಗಾಗಿ ನಾನು ನೋಡ್ತಾ ಇದ್ದೀನಿ, ನಿಮಗೆ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಹಾಗಾಗಿ ನೋಡ್ತಾ ಇದ್ದೀನಿ. ಬಟ್ ನೀವು ಲಾಗ್ ಮಾಡ್ತಿರ್ತೀರಾ ಅಂತ ಅಂದಾಗ ನಿಮಗೆ ಅದ್ರ ಕಡೆ ಗಮನನೇ ಇಲ್ಲದೆ ಇರೋ ಥರ ನೀವು ಲಾಗ್ ಮಾಡಬೇಕು. ಆ್ಯಂಡ್ ನೋಡಿ, ಇವಾಗ ನನ್ನ ಫೋನ್ ಅಲ್ಲಿರುತ್ತೆ. ನಾನು ಪೂಜೆ ಮಾಡ್ಬೇಕಾದ್ರೆ ಈ ಥರ ಕ್ಯಾಮ್ರಾನ ಅಲ್ಲಿಟ್ಟಿರ್ತೀನಿ. ಆ್ಯಂಡ್ ನೀವು ಹೊರಗೆ ಹೋಗುವಾಗ ಕ್ಯಾಮ್ರಾನ ಮತ್ತೆ ಆ ಸೈಡ್ ಇಟ್ಕೊಳ್ಬೇಕು. ಆ್ಯಂಡ್ ಮತ್ತೆ ಒಳಗೆ ಬರುವುದು ಅಲ್ಲೇ ಶೂಟ್ ಆಗ್ತಾ ಇರುತ್ತೆ. ಈ ಹೇಳಿದ್ನಲ್ಲ, ನಾನು ಇದು ಜಸ್ಟ್ ತೋರಿಸೋದಕ್ಕೋಸ್ಕರ ಮಾಡ್ತಿದ್ದೀನಿ. ಆ್ಯಂಡ್ ಎನಿ ಟೈಮ್ ನಾನು ಫೋನು ಈವನ್ ಪೂಜೆ ಮಾಡೋ ಟೈಮ್ ಎಲ್ಲ ಕಡೆನೂ ತೆಗಿಯೋದಿಲ್ಲ. ರೆಡಿ ಮಾಡಬೇಕಾದ್ರೆ ಪೂಜೆ ಮಾಡುವಾಗ ಕೆಲವೊಂದು ಕಡೆ ಅಷ್ಟೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ನಿಮಗೆ ಕಂಪ್ಲೀಟಾಗಿ ವ್ಲಾಗಲ್ಲಿ ಬೇಕು ಅಂದಾಗ ನೀವು ಈ ಥರ ಎಲ್ಲ ಚೇಂಜಸ್ನ ಮಾಡ್ಕೊಳ್ಬೋದು. ಮತ್ತೆ ನಾನು ವಾಪಸ್ ಬಂದಾದ್ಮೇಲೆ ಮತ್ತೆ ದೇವ್ರ ರೂಮ್ ಕಡೆ ತಿರುಗಿಸ್ತೀನಿ. ಆ್ಯಂಡ್ ಆ ತಿರುಗಿಸಿದ್ದಾಗಿರ್ಬೋದು, ತಿರುಗಿಸಿಡೋದಾಗಿರ್ಬೋದು ಅಥವಾ ಅದನ್ನು ಹೋಗೋದಾಗಿರ್ಬೋದು, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನಾನು ಎಷ್ಟಿರುತ್ತೋ ಅಷ್ಟೇ ಮಾಡ್ತೀನಿ. ನೋಡಿ, ಇವಾಗ ಇಟ್ಟಾಗ ನನ್ನ ಫೋನು ಇಷ್ಟು ಡಿಸ್ಟೆನ್ಸಲ್ಲಿ ಇರುತ್ತೆ. ಸೊ ನಾನು ಕುತ್ಕೊಂಡು ಪೂಜೆ ಬುಕ್ ಓದ್ತಾ ಇರ್ತೀನಿ. ಸೊ ನಾನು ಇದಕ್ಕಿಂತ ಮುಂಚೆದು ವಿಡಿಯೋನ ನಾನು ಕಟ್ ಮಾಡಿದ್ದೀನಿ. ಮೀನ್ಸ್ ನಾವು ಪ್ಲೇ ಕೊಟ್ಟು ಹೋಗಿರ್ತೀವಲ್ಲ, ಆ ವಿಡಿಯೋ ಎಲ್ಲ ಕಟ್ ಮಾಡಿ ನಾನು ಎಲ್ಲಿ ಕೂತಿರ್ತೀನಿ ಓದೋದಕ್ಕೆ ಬುಕ್, ಅಲ್ಲಿಂದ ನಾನು ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿರ್ತೀನಿ. ಸೊ ನಾನು ಇಲ್ಲಿಂದ ಒಂದು ಸ್ವಲ್ಪ ವಿಡಿಯೋಸ್ ಇಟ್ಕೊಂಡಿರ್ತೀನಿ. ಮೀನ್ಸ್ ಆ ವಿಡಿಯೋ ಏನಕ್ಕೆ ತೋರಿಸಿರ್ತೀವಿ ಅಂದರೆ ಆ ಟೈಮ್ನಲ್ಲಿ ಬೇರೆ ಏನಾದರೂ ಹೇಳ್ತಾ ಇರ್ತೀವಿ. ಈಗ ಬುಕ್ ರೀಡಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ದೇವ್ರದ್ದು ಬುಕ್ ಓದೋದು, ಅದ್ರ ಬಗ್ಗೆ ಏನಾದ್ರು ಹೇಳುವಾಗ ನಾನು ಅದನ್ನು ತೋರಿಸ್ತಾ ಇರ್ತೀನಿ. ಆ್ಯಂಡ್ ಅದಾದಮೇಲೆ ಪೂಜೆ ಎಲ್ಲ ಆಯಿತು. ಸೊ ನಾನು ಕಿಚನಿಗೆ ಬಂದೆ, ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸುವಾಗ, ಸೊ ನಾವು ಕಿಚನಲ್ಲಿ ಫಸ್ಟು ಒಂದೇ ಫೋನಲ್ಲೇ ಆಗಿದ್ರು ನೀವು ಫಸ್ಟು ದೂರದಲ್ಲಿ ಇಟ್ಬಿಟ್ಟು, ನಾನು ಇವಾಗ ಎಲ್ಲಿ ಫೋನು ಇದನ್ನ ತೋರ್ಸೋಕ್ಕೋಸ್ಕರ ಇಟ್ಟಿದ್ದೀನಲ್ಲ, ಆ ವಿಡಿಯೋ ಎಲ್ಲಿ ರೆಕಾರ್ಡ್ ಆಗ್ತಿದೆಯಲ್ಲ ಆ ವಿಡಿಯೋ ಏನು ಮಾಡ್ತೀನಿ ನಾನು ಯಾವಾಗ್ಲೂ ಇಲ್ಲೇ ಇಟ್ಟಿರ್ತೀನಿ. ಮೀನ್ಸ್ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ಳೋ ಟೈಮಲ್ಲಿ ಇಟ್ಟಿರ್ತೀನಿ. ಮಾಡೋ ಟೈಮ್ನಲ್ಲಿ ಕೆಲವೊಂದು ರೆಸಿಪಿ ತೋರಿಸಲೇಬೇಕು ಅನ್ನೋಂಥದ್ದಿದ್ರೆ ನನ್ನ ವ್ಲಾಗಲ್ಲೇ ಯಾವುದಾದ್ರೂ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಅಂದರೆ ಫಸ್ಟ್ ದೂರದಲ್ಲಿ ಇಟ್ಟಿರ್ತೀನಿ ಪ್ರಿಪೇರ್ ಎಲ್ಲ ಮಾಡ್ಕೊಳ್ಳೋ ತನಕ. ಅದಾದಮೇಲೆ ಫೋನ್ ನೋಡಿ ಈ ಥರ ಸ್ವಲ್ಪ ಕೆಳಗಡೆ ಸಪೋರ್ಟ್ ಕೊಡಬೇಕು. ಆ್ಯಕ್ಚುಲಿ ನಂದು ಕಂಪ್ಲೀಟಾಗಿ ಬೆಂಡ್ ಆಗಲ್ಲ. ಆ್ಯಂಡ್ ಅದು ಸ್ವಲ್ಪ ಸ್ಟವ್ಗಿಂತ ಅದು ಡಿಸ್ಟೆನ್ಸ್ ಇರುತ್ತೆ. ಆ್ಯಂಡ್ ನಾನು ಇನ್ನೊಂದು ಟ್ರೈಪಾಡ್ ತೊಗೊಳ್ಬೇಕು ಸ್ಮಾಲ್ ಸೈಜ್. ಸೊ ಅಲ್ಲಿವರೆಗೂ ಇದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ.
ಆ್ಯಂಡ್ ಈ ಥರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅದು ಕರೆಕ್ಟಾಗಿ ನಮ್ಮ ಪಾತ್ರೆ ಮೇಲೆ ಬಂದು ಶೋ ಆಗೋ ಥರ, ಅದು ಮೀನ್ಸ್ ಅದು ವೀಡಿಯೋ ಕರೆಕ್ಟಾಗಿ ಬರೋ ಥರ ಇದಿಟ್ಟಾಯಿತು. ಸೊ ಕಿಚನಿಂದೆಲ್ಲ ಮುಗಿಸ್ಕೊಂಡು ಬರ್ತೀನಿ, ಮತ್ತು ಬಟ್ಟೆ ಮಾಡಿಸೋದು ಈ ಥರದ್ದೇನಾದರೂ ತೋರಿಸ್ಬೇಕು ಅಂತ ಇದ್ದಾಗ ಸೊ ಮತ್ತೆ ನಾವೇನು ಮಾಡಬೇಕಂದ್ರೆ ಒಂದಿಷ್ಟು ದೂರದಲ್ಲಿ ನಾವು ಎಲ್ಲಿಂದ ನಾವು ಕಾಣಿಸ್ಬೇಕು ಅಲ್ಲಿಂದ ಒಂದು ವೀಡಿಯೋನ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಒಳಗೆ ಬರ್ತೀವಿ, ಒಳಗೆ ಬಂದಾದ್ಮೇಲೆ ನಾನೀಗ ಟೀ ಮಾಡ್ಕೊಂಡು ಕುತ್ಕೊಂಡೆ ಕುಡಿಯೋಕೆ ಅಂತೇಳಿ ನಾನು ತೋರಿಸಿದ್ನಲ್ಲ ಅಷ್ಟು ಬಂದಕ್ಕೆ ನಾನು ಟೀ ಕುತ್ಕೊಂಡು ಕುಡಿತಾ ಇರೋದು ಆ ಕಡೆಯಿಂದ ಶೂಟ್ ಆಗಿ ತೋರಿಸ್ದೆ. ಸೊ ಆ ಕಡೆಯಿಂದ ಶೂಟ್ ಆಗೋದು ಯಾವ ಥರ ಇರುತ್ತೆ ಅನ್ನೋದು ನಾನು ಮತ್ತೆ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ, ಮೀನ್ಸ್ ಅಲ್ಲಿ ಇಟ್ಟಿರ್ತೀನಿ ನಾನು ಟ್ರೈಪಾಡ್ನ. ಸೊ ಈ ಕಡೆ ಟೀ ಕುಡಿಯೋದು, ಟಿಫನ್ ಮಾಡೋದು ಅಥವಾ ಕುತ್ಕೊಂಡು ನಾವೇನಾದ್ರು ಮಾತಾಡೋದು ಈ ಥರದ್ದೆಲ್ಲ ಶೂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಇಷ್ಟು ಡಿಸ್ಟೆನ್ಸಲ್ಲಿ ನಮ್ಮ ಏರಿಯಾ ಪೂರ್ತಿ ಎಷ್ಟು ನಾವು ಕೂತಿರ್ತೀವಿ ಅಲ್ಲೆಲ್ಲ ಕವರ್ ಆಗಬೇಕಂದ್ರೆ ಅಲ್ಲಿವರೆಗೂ ಇಟ್ಕೊಳ್ಬೇಕು. ಆ್ಯಂಡ್ ಮತ್ತೆ ನಾನು ಒಳಗಡೆ ಹೋದೆ, ಒಳಗಡೆದು ಮತ್ತೆ ವಿಡಿಯೋ ತೋರಿಸ್ಬೇಕು ಅಂತ ಅಂದರೆ ಸೊ ಮತ್ತೆ ವಿಡಿಯೋ ಕ್ಯಾಮ್ರಾನ ತಿರುಗಿಸಿಟ್ಕೊಳ್ಬೇಕು, ಲೈಟ್ ಆನ್ ಮಾಡ್ಕೊಂಡು ಒಳಗಡೆ ಹೋಗೋ ಥರನೂ ಇರುತ್ತೆ. ಸೊ ಇಲ್ಲಿಂದ ನೀವು ಮಾಡ್ಕೊಳ್ಬೋದು, ಈ ಥರ ಎಡಿಟಿಂಗ್ ಮಾಡ್ಕೊಳ್ಬೋದು. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅನ್ನೋದಾದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಇನ್ನೂ ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಔಟ್ಡೋರ್ ವ್ಲಾಗ್ ಕೂಡ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಇನ್ನೊಂದ್ಸರಿ ಶೇರ್ ಮಾಡ್ತೀನಿ. ಔಟ್ಡೋರ್ ವ್ಲಾಗ್ ಮಾಡೋದಕ್ಕೆ ನಮಗೆ 2 ಫೋನ್ನ ಅವಶ್ಯಕತೆ ಇರುತ್ತೆ, ಹಾಗಾಗಿ ಆ್ಯಂಡ್ ಇನ್ನೊಬ್ರು ಸಪೋರ್ಟ್ ಇದ್ರೆ ಸ್ವಲ್ಪ ಇನ್ನೂ ಕ್ಲಿಯರ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಸೊ ವಿಡಿಯೋ ನೋಡ್ಕೊಂಡು ಬಂದ್ರಲ್ಲ, ಈಗ ಜಸ್ಟ್ ವ್ಲಾಗ್ದಿಂದು ನಾನು ತೋರಿಸಿದ್ದೀನಿ. ಆ್ಯಂಡ್ ಔಟ್ಡೋರ್ ವ್ಲಾಗ್ ಕೂಡ ನಾನು ಶೂಟ್ ಮಾಡೋದು ತೋರಿಸ್ಬೇಕು ಅಂತ ಇದ್ದೀನಿ. ಬಟ್ ಅದೇನಾಗುತ್ತೆ ಅಂದರೆ ಇನ್ನೊಬ್ರದ್ದು ಹೆಲ್ಪ್ ಇದ್ದರೆ ತುಂಬ ಚೆನ್ನಾಗುತ್ತೆ, ಕ್ಲಾರಿಟಿ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸೊ ಇನ್ನೊಬ್ರು ಯಾರಾದರೂ ಔಟ್ಡೋರ್ ವಿಡಿಯೋಸ್ ಕೂಡ ಶೂಟ್ ಮಾಡ್ತೀನಿ. ಆ್ಯಂಡ್ ವ್ಲಾಗಿಗೆ ಇನ್ನೂ ಡಿಫ್ರೆಂಟ್ ವೇನಲ್ಲಿ ಬೇಕು ಅಂತ ಅಂದರೆ ನೀವು ನನ್ನ ಜೊತೆ ಕಮೆಂಟ್ಸ್ನಲ್ಲಿ ಹೇಳಿ, ನಾನು ಆದಷ್ಟು ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬೇರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅವಾಗ ನಾನು ಯಾವುದೇ ಒಂದು ನೋಟಿಫಿಕೇಶನ್ ಕಮ್ಯುನಿಟಿ ಟ್ಯಾಬ್ನಲ್ಲಿ ಕೂಡ ನಾನು ಕ್ವಶನ್ಸ್ ಅದು ಇದು ಹಾಕ್ತಾ ಇರ್ತೀನಿ. ಸೊ ಅದಕ್ಕೆಲ್ಲ ರಿಪ್ಲೈ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಯಾವ ಥರದ ವೀಡಿಯೋ ಬೇಕು ಅನ್ನೋದು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ತುಂಬ ಜನ ಕೇಳ್ತಾ ಇರ್ತಾರೆ, ಸೊ ಅದಕ್ಕೆಲ್ಲ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.